ಪದ ಗಜಾಗಮನನೆ ಪುರುಷ ಕುಲ ಸಿಂಹನೆ ವೀರರಾಘವನೆ ಹರುಷವಾಣಿ ವಾಸುದೇವ ದೇವ ಮಂಗಳಂ ಸುಬ್ರಹ್ಮಣ್ಯ ಗಣೇಶಾಯ ದೇವ ಮಂಗಳಂ ಶಂಕರಾದಿ ವಾಸುದೇವ ದೇವ ಮಂಗಳಂ ಸುಬ್ರಹ್ಮಣ್ಯ ಗಣೇಶಾಯ ದೇವ ಮಂಗಳಂ ಗಣೇಶಾಯ ವಲೀಶಾಯ ದೇವ ಮಂಗಳಂ ಸೀತಾರಾಮ ರಾಘೇಶಾಮ ದೇವ ಮಂಗಳಂ ಸದ್ಗುರು ಪರಮ ಗುರು ದೇವ ಮಂಗಳಂ ದತ್ತಗುರು ಜಗದ್ಗುರು ದೇವ ಮಂಗಳಂ ಶಂಕರಾಸುದೇವ ದೇವ ಮಂಗಳಂ ಸುಬ್ರಹ್ಮಣ್ಯ ಗಣೇಶಾಯ ದೇವ ಮಂಗಳಂ ಶ್ರೀನಿವಾಸ ವೆಂಕಟೇಶ ದೇವ ಮಂಗಳಂ ಮಾರುತಿ ಹನುಮಂತ ದೇವ ಮಂಗಳಂ ಪಾಂಡುರಂಗ ಪಂಡರಿನಾಥ ದೇವ ಮಂಗಳಂ ಉಡುಪಿನಾಥ ಬದರಿನಾಥ ದೇವ ಮಂಗಳಂ ಶಂಕರಾದಿ ವಾಸುದೇವ ದೇವ ಮಂಗಳಂ ಸುಬ್ರಹ್ಮಣ್ಯ ಗಣೇಶಾಯ ದೇವ ಮಂಗಳಂ ಮಂಜುನಾಥಿ ಜ್ಯೋತಿ ದೇವ ಮಂಗಳಂ ಜ್ಯೋತಿ ಜ್ಞಾನ ಜ್ಯೋತಿ ದೇವ ಮಂಗಳಂ ಶ್ರೀ ಹರಿ ನರ ಹರಿ ದೇವ ಮಂಗಳಂ ಕೊಡ್ತಾ ಇದ್ದಾರೆ. ಹಾಗೆ ಚಂದ್ರಪ್ಪನವರು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ಇವರು ಕರಸೇವಕರು, ಇವರು ಕೂಡ ಒಂದು ಕಿರುಕಾಣಿಕೆಯನ್ನ ಖುಷಿಯಾಗಿ ಕೊಡ್ತಾ ಇದ್ದಾರೆ. ಅವರಿಗೆ ಅವರ ಎಲ್ಲ ತಂಡದವರಿಗೂ ವಂದನೆಗಳು. ಅಯೋಧ್ಯೆ ರಾಮ ಮಂದಿರದ ಹೋರಾಟ ಕಳೆದ 500 ವರ್ಷಗಳಿಂದ ಪ್ರಾರಂಭ ಆಗಿ ಇದುವರೆಗೂ ಆಗಿರಲಿಲ್ಲ. ಮೊನ್ನೆ ನಾವು 90ರಲ್ಲಿ ಕರಸೇವೆನ ಮಾಡಿದ್ರು, 92ರಲ್ಲೂ ಕರಸೇವೆನ ಮಾಡಿದ್ರು. 90ರಲ್ಲಿ ಕರಸೇವೆ ಮಾಡಿದಾಗ ನಾವು ವಾರಣಾಸಿ ಕರಸೇವಕರಾಗಿ ಹೋಗಿದ್ವಿ.
ಅಲ್ಲಿ ನಮ್ಮ ತುಂಬ ಬಿಗಿ ಭದ್ರತೆ, ಮುಲಾಯಂ ಸಿಂಗ್ ಯಾದವ್ ಸರ್ಕಾರ ಇದ್ದಿದ್ದರಿಂದ ತುಂಬ ಬಿಗಿ ಭದ್ರತೆ ಇತ್ತು. ಮತ್ತು ರೈಲ್ವೆ ಸ್ಟೇಷನಲ್ಲೆಲ್ಲ ಅರೆಸ್ಟ್ ಮಾಡ್ತಾಯಿದ್ರು. ಅದನ್ನು ದಾಟ್ಕೊಂಡು ನಾವು ವಾರಣಾಸಿ ಮುಖಾಂತರ ಅಯೋಧ್ಯೆಗೆ ಹೋಗುವಾಗ ಅರೆಸ್ಟ್ ಮಾಡಿ ನಮ್ಮನ್ನೆಲ್ಲ ಸೆಂಟ್ರಲ್ ಜೈಲಿಗೆ ಹಾಕಿದ್ರು, ವಾರಣಾಸಿ ಸೆಂಟ್ರಲ್ ಜೈಲಲ್ಲಿ. ಅದೆಲ್ಲ ಆದಮೇಲೆ ನಾವು ಪುನಃ ಬಿಡುಗಡೆ ಆದಮೇಲೆ ರಾಮ ಜನ್ಮಭೂಮಿಗೆ ಹೋಗಿ ನಾವು ಅಲ್ಲಿ ಪೂಜೆ ಮುಗಿಸ್ಕೊಂಡು ನಂತರ ಇಲ್ಲಿ ಬಂದ್ವಿ. ಅದಾದ ನಂತರ ನಿಮಗೆಲ್ಲ ಗೊತ್ತೇ ಇದೆ ಈ ದೇಶದಲ್ಲಿ ಯಾವ ರೀತಿ ಹೋರಾಟ ಆಯಿತು. ಕಾನೂನುಬದ್ಧವಾಗಿ ಹೋರಾಟ ಮಾಡಿ ಕಳೆದ 3-4 ವರ್ಷದ ಹಿಂದೆ ಸುಪ್ರೀಂ ಕೋರ್ಟ್ ಇದ್ರ ಬಗ್ಗೆ ಸಂಪೂರ್ಣವಾಗಿ ತೀರ್ಪನ್ನು ಕೊಟ್ಟರು. ಕೊಟ್ಟಾದ ಮೇಲೆ ರಾಮ ಜನ್ಮಭೂಮಿಗೆ ದೇಣಿಗೆ ಎಲ್ಲ ಕಲೆಕ್ಷನ್ ಮಾಡಿದ್ವಿ. ರಾಮ ಜನ್ಮಭೂಮಿ ವಿಜೃಂಭಣೆಯಿಂದ ಆಗಬೇಕು ಅಂತ ಇಡೀ ದೇಶದಾದ್ಯಂತ ಹಣ ಸಂಗ್ರಹ ಮಾಡಿ ಜನರಿಂದ ರಾಮ ಮಂದಿರ ಆಗಬೇಕು, ಯಾವುದೇ ಒಂದು ಸರ್ಕಾರದಿಂದ ಒಬ್ಬ ವ್ಯಕ್ತಿಯಿಂದ ರಾಮ ಮಂದಿರ ಆಗಬಾರ್ದು ಅನ್ನೋ ಕಾರಣಕ್ಕೆ ಇಡೀ ಜನರಿಂದ ಆಗಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲ ಕಲೆಕ್ಷನ್ ಮಾಡಿದ್ವಿ. ಇವತ್ತು ಭವ್ಯವಾದ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ. ಇವತ್ತು ಪ್ರತಿಷ್ಠಾಪನೆ ರಾಮನ ಪ್ರತಿಷ್ಠಾಪನೆ ಪ್ರಯುಕ್ತ ಅಂಗವಾಗಿ ವೀವರ್ಸ್ ಕಾಲೋನಿ, ಶ್ರೀನಗರ ಬಸ್ ಸ್ಟಾಪು, ಈ ಕಡೆ ಶ್ರೀನಗರದಾದ್ಯಂತ ಒಳ್ಳೆ ರಾಮನ ಒಂದು ಪ್ರತಿಷ್ಠಾಪನೆ ಪ್ರಯುಕ್ತ ಅಂಗವಾಗಿ ಎಲ್ಲ ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿದ್ವಿ. ಅದರ ಪ್ರಕಾರ ನಾವು ಭಜನೆ ಕಾರ್ಯಕ್ರಮ, ಬೆಳಿಗ್ಗೆ ಹೋಮ, ಶ್ರೀರಾಮನ ದೇವಸ್ಥಾನ ಮುಂದೆ ಹೋಮ ಆಯಿತು. ಬೆಳಿಗ್ಗೆ ಎಲ್ಲ ಇದು ಏನು ಭಜನೆ ಕಾರ್ಯಕ್ರಮ ಆಯಿತು. ಇನ್ನೂ ಇಷ್ಟೊತ್ತವರೆಗೂ ಬಂದು ಮಹಿಳೆಯರೆಲ್ಲ ಚೆನ್ನಾಗಿ ಭಜನೆ ಎಲ್ಲ ಮಾಡಿದ್ರು. ಮತ್ತು ದೀಪೋತ್ಸವ ಆಯಿತು. ಎಲ್ಲ ಮಂದಿರಗಳಲ್ಲೂ ವಿದ್ಯುಕ್ತವಾಗಿ ಜನ ವಾಲಂಟಿಯರ್ ಆಗಿ ಬಂದು ದೀಪೋತ್ಸವನ ಭಾರಿ ಸಡಗರದಿಂದ ಮಾಡ್ತಾಯಿದ್ದಾರೆ. ನಮ್ಮದು ಇವತ್ತು ಬೆಂಗಳೂರಲ್ಲಿ ಏನು ಇಡೀ ಕರ್ನಾಟಕದಲ್ಲಿ ಹಬ್ಬದ ವಾತಾವರಣದಲ್ಲಿದೆ. ಈ ಹಬ್ಬದ ವಾತಾವರಣನ ನಾವೆಲ್ಲ ಸವಿತಾ ಇದ್ದೀವಿ. ನನಗಂತೂ ತುಂಬ ಸಂತೋಷ ಆಗಿದೆ. ಯಾಕೆಂದರೆ ಕರ್ತವ್ಯಕ್ಕೆ ಹೋಗಿದ್ದರಿಂದ ನಾವು ಬದುಕಿರೋ ಸಂದರ್ಭದಲ್ಲಿ ನಾವು ರಾಮ ಮಂದಿರ ನೋಡ್ತೀವೋ ಇಲ್ವೋ, ಆಗುತ್ತೋ ಇಲ್ವೋ ಅನ್ನೋ ಒಂದು ಅಳುಕಿತ್ತು. ಅದೆಲ್ಲ ನಿವಾರಣೆ ಆಗಿ ಇವತ್ತು ನಾವು ಸಂಭ್ರಮನ ಆಚರಣೆ ಮಾಡ್ತಾಯಿದ್ವಿ. ತುಂಬ ಸಂತೋಷದಿಂದ ನಾವು ಈ ಸಂಭ್ರಮನ ಆಚರಣೆ ಮಾಡಿ ಎಲ್ಲ ಸ್ನೇಹಿತರೆಲ್ಲ ಜನರೆಲ್ಲ ಈ ರಾಮನ ಒಂದು ದೇವಸ್ಥಾನನ ಕಣ್ತುಂಬ್ಕೋಬೇಕು ಅಂತ ಎಲ್ಲ ಕಾತುರರಾಗಿದ್ದಾರೆ. ಈ ಒಂದು 2-3 ತಿಂಗಳಾದಮೇಲೆ ಎಲ್ಲ ಕರ್ನಾಟಕದ ಜನ ಎಲ್ಲ ಇವಾಗ ಅಯೋಧ್ಯೆ ಕಡೆಗೆ ತಿರುಗ್ತಾರೆ. ಎಲ್ಲ ರಾಮನ ನೋಡಬೇಕು, ದೇವಸ್ಥಾನ ನೋಡಬೇಕು ಅಂತ ಎಲ್ಲ ಕಾತುರರಾಗಿದ್ದಾರೆ. ಹಾಗಾಗಿ ಇದೊಂದು ಸಂತೋಷದ ಹಬ್ಬದ ವಾತಾವರಣ ಮಾಡಿದ್ದೀವಿ. ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಇವತ್ತಿನ ದಿನ ಇಡೀ ಒಂದು ಭಾರತಕ್ಕೆ ಒಂದು ಸ್ವತಂತ್ರ, ಈಗ ಆಗ 1947ರಲ್ಲಿ ಗಾಂಧೀಜಿ ಸ್ವಾತಂತ್ರ್ಯ, ಅದೇ ರೀತಿ ರಾಮನ ವಿಷಯವಾಗಿ ಒಂದು ಸ್ವತಂತ್ರ ಸಿಕ್ಕಿದೆ ಅಂದರೆ ಅದು 500 ವರ್ಷಗಳ ಇತಿಹಾಸವನ್ನು ಮರುಕಳಿಸುವಂತೆ ಮಾಡಿದ್ದಾರೆ. ಇವತ್ತು ದಿವಸ ರಾಮ ಮಂದಿರ ನಿರ್ಮಾಣ ಆಗಿದೆ. ಅದೆಲ್ಲ ಒಂದು ಈ ಕೇಂದ್ರ ಸರ್ಕಾರದ ನಮ್ಮ ಮೋದಿಜಿಯವರಿಗೆ ಸೇರ್ತಾ ಇದೆ. ಜೊತೆಗೆ ಇದಕ್ಕೆ ಹೋರಾಟ ಮಾಡಿದಂಥ ಕರಸೇವಕರು, RSS ಅನ್ನೋರು ಪ್ರತಿಯೊಬ್ಬರು ಕೂಡ ಇದು ಸಹಕರಿಸಿ ಮನ ಬಿಚ್ಚಿ ಪ್ರತಿಯೊಂದು ಮನೆ ಕೂಡ ಕಷ್ಟಪಟ್ಟಿದ್ದಾರೆ. ರಾಮ ಮಂದಿರ ಇವತ್ತು ನಿರ್ಮಾಣ ಆಗಿದೆ. ನಿಜವಾದ ಮೆಚ್ಚತಕ್ಕಂಥ ವಿಷಯ. ಇಡೀ ಇಂಡಿಯಾ ಇವತ್ತು ದಿವಸ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀವಿ, ನಮ್ಮ ಭಾರತ, ನಮ್ಮ ಹಿಂದೂ ದೇಶ ಅಂತ ಒಂದು ಹೇಳ್ಕೊಳ್ಳೋಂಥ ಇದು ಇಡೀ ದೇಶಾದ್ಯಂತ ನೋಡ್ತಾ ಇದೆ. ಇವತ್ತು ದಿವಸ ನಮ್ಮ ಇಂಡಿಯಾನ ಏನು ಇಂಡಿಯಾ ಇಷ್ಟೊಂದು ಡೆವಲಪ್ ಆಗ್ತಾ ಇದೆ ಅಂತ ಅವರಿಗೆ ಕೂಡ ಒಂದು ಇದಾಗ್ತಾ ಇದೆ, ಸಂತೋಷ ಆಗ್ತಾ ಇದೆ. ನಿಜವಾಗ್ಲೂ ಹೊರಗಡೆಯಿಂದ ಬೆಂಬಲದ ಮಹಾಪೂರನೆ ಬರ್ತಾ ಇದೆ. ಇಡೀ ನಮ್ಮ ಈ ಒಂದು ಶ್ರೀನಗರದಲ್ಲಿ ಇವತ್ತು ದಿವಸ ಜನ ಜಾತ್ರೆ ಎಲ್ಲಿ ನೋಡಿದ್ರು ದೀಪ ಹಚ್ಕೊಂಡಿದ್ದಾರೆ, ಪ್ರಸಾದ ಹೋಗ್ತಾ ಇದ್ದಾರೆ. ನಿಜವಾಗ್ಲೂ ಭಾಳ ಸಂತೋಷ ಆಗ್ತಾ ಇದೆ. ಹಬ್ಬ ದೀಪಾವಳಿ ಹಬ್ಬ ಹೇಗೆ ನಡೀತದೆ ಹಾಗೆ ನಡೀತಾ ಇದೆ. ಭಾಳ ಸಂತೋಷ ಆಗಿದೆ. ಈ ಒಂದು ಸುದೀರ್ಘ ಕಾರ್ಯಕರ್ತರು, ಕೇಂದ್ರ ಸರ್ಕಾರದವರು, ಅದು ನಾನು ಮೋದಿಜಿಯವರು ನಿಜವಾಗ್ಲೂ ಅವ್ರನ್ನ ಮೆಚ್ಚಬೇಕಾದ್ರು. ಇಡೀ ಜನನೇ ಅವ್ರನ್ನ ಕೊಂಡಾಡಬೇಕಾಗಿದೆ. ನಿಜವಾಗ್ಲೂ ಇಷ್ಟು ದಿವಸ ಬೇಕಾಗಿತ್ತು. ಈ ಒಂದು ದಿವಸ ನಮಗೆ ಸ್ವತಂತ್ರ ಸಿಕ್ಕಾಗಿ ನಿಜವಾಗ್ಲೂ ಹೆಮ್ಮೆ ಪಡುವಂಥ ವಿಷಯ. ಇದು ಬರೀ ರಾಮ ಮಂದಿರ ಅಲ್ಲ, ಇದು ರಾಷ್ಟ್ರ ಮಂದಿರ. ಹೌದು, ರಾಷ್ಟ್ರಕ್ಕೆ ಒಂದು ಮಂದಿರವಾಗಿ ಅದ್ಭುತವಾಗಿ ಭವ್ಯ ಮಂದಿರ ಆಗಿದೆ. ನಮಗೆಲ್ಲ ಸಂತೋಷ ಆಗ್ತಾ ಇದೆ. ಅದು ನಮ್ಮ ಈ ಭಾರತ ಖಂಡದಲ್ಲೇ ಒಂದು ಮರ್ಯಾದಾ ಪುರುಷ ಪ್ರಭು ಶ್ರೀರಾಮಚಂದ್ರನ ಮಂದಿರ ಆಗಿರೋದು ನಮಗೆಲ್ಲ ತುಂಬ ಸಂತೋಷ ಆಗಿದೆ. ಇದು ಬರೀ ರಾಮನ ಮಂದಿರ ಅಲ್ಲ, ರಾಷ್ಟ್ರ ಮಂದಿರ. ಇದು ರಾಮನ ರಾಷ್ಟ್ರ ಮಂದಿರ. ಹಾಗಾಗಿ ನಾವೆಲ್ಲ ಇನ್ನೂ ಆ ಸ್ಥಳಕ್ಕೆ ಹೋಗಿ ಕಣ್ತುಂಬ್ಕೋಬೇಕು ಅಂತ ಆಸೆ ಆಗ್ತಾ ಇದೆ.
ನಮಗೆ ಹೋಗೋಕ್ಕೆ ಅವಕಾಶ ಆಗ್ತಾ ಇಲ್ಲ. ಆ ಸುವರ್ಣ ಗಳಿಗೆನ ನಾವು ಕಾಯ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಈ ಪ್ರತಿಷ್ಠಾಪನೆ ದೃಷ್ಟಿಯಿಂದ ನಾವು ಇಲ್ಲೆಲ್ಲರೂ ಸೇರಿ ಸಂತೋಷದಿಂದ ರಾಮನ ಭಜನೆ ಮಾಡೋದ್ರ ಮುಖಾಂತರ ಎಲ್ಲ ಸಂತೋಷವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹಬ್ಬ ಬಂದು ನಾವು ಹಬ್ಬದ ರೀತಿಯಲ್ಲಿ ಇಡೀ ಇಂಡಿಯಾ ಭಾರತೀಯ ಆಚರಿಸ್ತಾ ಇರುವಂಥದ್ದು. ಇವತ್ತು ನಮ್ಮ ರಾಮರು ನಾವು ಕೇವಲ ಭಾರತಕ್ಕಷ್ಟೇ ಗೊತ್ತಿರೋರು ಅಥವಾ ಸೀಮಿತ ಅಂತ ನಾವು ಅಂದ್ಕೊಂಡಿದ್ದೋ, ಬಟ್ ಇನ್ನು ಮುಂದೆ ದಿನಗಳಲ್ಲಿ ಇಡೀ ವಿಶ್ವನೇ ಅವ್ರನ್ನ ತಿರುಗಿ ನೋಡ್ತಾ ಇದೆ. ಅದು ಕಾರಣಕರ್ತರು ನಮ್ಮ ಮೋದಿಜಿಯವರು. ಅವ್ರಿಗೆ ಈ ಒಂದು ಸಂದರ್ಭದಲ್ಲಿ ನಾವು ಧನ್ಯವಾದನ ಹೇಳಲೇಬೇಕಾಗುತ್ತೆ. ಮತ್ತು ಇಲ್ಲಿ ನಮ್ಮೆಲ್ಲ ಸ್ನೇಹಿತರುಗಳು ನಾವು ಪಕ್ಷಭೇದ ಮರೆತು ಸಾಕಷ್ಟು ದಿನಗಳಿಂದ ಇದಕ್ಕೆ ತಯಾರಿ ಮಾಡಿಕೊಂಡು ಇವತ್ತು ಹೆಚ್ಚಿನ ರೀತಿಯಲ್ಲಿ ನೀವೇನು ನೋಡ್ತಾ ಇದ್ದೀರಾ ಆ ಒಂದು ಸಡಗರ ಸೃಷ್ಟಿಯಾಗೋದಕ್ಕೆ ಈ ನನ್ನೆಲ್ಲ ಸ್ನೇಹಿತರು ಇರ್ಬೋದು, ನಮ್ಮಿಂದ ಇನ್ನೂ ಹೆಚ್ಚು ಕೆಲಸ ಕಾರ್ಯ ಮಾಡಿರುವಂಥವ್ರು ಇರ್ಬೋದು, ಅವರೆಲ್ಲರೂ ಕಾರಣಕರ್ತರಿದ್ದಾರೆ. ಅವ್ರಿಗೆಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ನಾವು ಅತಿ ಶೀಘ್ರದಲ್ಲಿ ಅಯೋಧ್ಯೆಗೆ ಹೋಗೋರಿದ್ದೀವಿ. ಅಯೋಧ್ಯೆಗೆ ಹೋಗಿ ಆ ಸ್ವಾಮಿನ ಕಣ್ತುಂಬ್ಕೋಬೇಕು ಅನ್ನೋ ಆಸೆ ನಮ್ಮೆಲ್ರಿಗೂ ಇದೆ. ಅತಿ ಶೀಘ್ರದಲ್ಲಿ ಆ ಭಗವಂತ ನಮ್ಮನ್ನು ಕರ್ಸ್ಕೊಳ್ಳಿ ಅಂತ ಆಸೆ ಪಡ್ತಾ ಇದ್ದೀವಿ. ಇನ್ನೂ ಹೆಚ್ಚು ಭಗವಂತನ ನಾಮಸ್ಮರಣೆ ಮತ್ತು ಕಾರ್ಯಕ್ರಮಗಳನ್ನ ಇನ್ನೂ ಹೆಚ್ಚು ಮಾಡೋರಿದ್ದೀವಿ. ಆ ಭಗವಂತ ಎಲ್ರಿಗೂ ಆ ಶಕ್ತಿಯನ್ನು ಕೊಡಲಿ, ದಯಪಾಲಿಸಲಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಮಗೆ ಮತ್ತೊಂದು ಖುಷಿ, ಒಬ್ಬರು ಶಿಲ್ಪಿ ಅವರು ಅದನ್ನ ಕೆತ್ತನೆ ಮಾಡಿ ಕಳಿಸಿರೋದು ಅಂದರೆ ನಮಗೊಂದು ಹೆಮ್ಮೆ, ಕರ್ನಾಟಕಕ್ಕೆ ಹೆಮ್ಮೆ. ಮತ್ತೆ ಆ ವಿಗ್ರಹ ಕೂಡ ನಮ್ಮ ನೆಲದಲ್ಲಿ ಇರುವಂಥ ಕಲ್ಲು ಶಿಲ್ಪಿ ಅದು. ಆ ಶಿಲ್ಪಿ ಅದನ್ನ ಒಂದು ಅವತಾರ ಕೊಟ್ಟು ಆ ರಾಮನ ಮೂರ್ತಿ ಮಾಡಿ ಅವ್ರಿಗೆ ಕಳಿಸಿರೋದು ಭವ್ಯವಾದ. ಇವತ್ತು ನಮಗೆ ಭಾಳ ಖುಷಿ ಅಂದರೆ ಅದೊಂದು ಭಾಳ ಖುಷಿ ತರುತ್ತೆ. ಇಂಡಿಯಾ ಭಾರತದಲ್ಲಿ ಇನ್ನೆಲ್ಲೂ ಇಲ್ಲದ ಕರ್ನಾಟಕದಲ್ಲಿರೋ ಒಂದು ವಿಗ್ರಹ ನಾವು ಹೋಗಬೇಕು ಅಂದರೆ ಭಾಳ ಖುಷಿ ಆಗುತ್ತೆ. ಕರ್ನಾಟಕದ ಜನತೆಗೆ ಭಾಳ ಹೆಮ್ಮೆ ಅನಿಸ್ಕೊಂಡು ನಮಗೆ ಈ ದಿನ ಎಲ್ಲ ಸಹಕಾರ ಕೊಟ್ಟಂಥ ಮತ್ತು ಪ್ರತಿಷ್ಠಾಪನೆ ಆಗ್ತಾ ಇರೋದು, ಹಿಂದೆ ಯಾರ್ಯಾರು ಹೋರಾಟ ಮಾಡಿದ್ದಾರೆ ಅದಕ್ಕೋಸ್ಕರ ಅವ್ರಿಗೆಲ್ಲ ಅಭಿನಂದನೆ ಸಲ್ಲಿಸೋಣ ನಾವು. ಇದೊಂದು ಪ್ರತಿ ವರ್ಷ ಹಬ್ಬದ ಆಚರಣೆ ಆಗುತ್ತೆ. ಇದೇ ದಿನಾಂಕ ಮುಂದೆ ಇದೊಂದು ಹಬ್ಬದ ದಿನಾಂಕ ಆಚರಣೆ ಆಗುತ್ತೆ. ಖಂಡಿತ ಇದು ಹಿಂದೂಗಳಿಗೆ ಒಂದು ದಿವಸ ಇದು ಹಬ್ಬ ಆಗುತ್ತೆ. ರಾಮನಿಗೆ ತುಂಬ ಭಕ್ತನಾದವನು ಕರ್ನಾಟಕದವನು ನಮ್ಮ ಹನುಮಾನ್ಜಿ. ನಾವೆಲ್ಲ ಅದೊಂದು ರೀತಿ ನಾವು ಭಾಗ್ಯವಂತರು. ನಮ್ಮ ಹನುಮಾನ್ಜಿ ಕರ್ನಾಟಕದಿಂದ ಹನುಮಾನ್ಜಿ ರಾಮ ಬಗ್ಗೆ ಎಷ್ಟು ರಾಮ ಭಕ್ತನು, ಕರ್ನಾಟಕದ ಜನತೆಯೂ ಅಷ್ಟೇ ರಾಮನ ಪೂಜಿಸ್ತಾರೆ, ರಾಮ ಭಕ್ತರು ಅಂತ ನಮಗೆ ಹೆಮ್ಮೆ ಆಗ್ತಾ ಇದೆ. ಅದೊಂದು ಸಂತೋಷಕರವಾದಂಥ ವಿಚಾರ. ಜೈ ಶ್ರೀರಾಮ್, ಜೈ ಶ್ರೀರಾಮ್.